ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಮೇ 17ನೇ ತಾರೀಕು ಭಾನುವಾರದಿಂದ ಅಧಿಕ ಮಾಸವು ಪ್ರಾರಂಭವಾಗುತ್ತದೆ. ತುಂಬಾ ವಿಶೇಷವಾದ ಮಾಸ, ಏಕೆಂದರೆ ಪ್ರತಿ ವರ್ಷವೂ ಕೂಡ ಅಧಿಕ ಮಾಸ ಬರೋದಿಲ್ಲ. ಪ್ರತಿ 3 ವರ್ಷಗಳಿಗೊಮ್ಮೆ ಅಧಿಕ ಮಾಸ ಬರುವಂಥದ್ದು. ಈಗ 2026ರಲ್ಲಿ ಈ ಅಧಿಕ ಮಾಸವು ಬಂದಿದೆ. ಅದರಲ್ಲೂ ಜ್ಯೇಷ್ಠ ಮಾಸದಲ್ಲಿ ಅಧಿಕ ಮಾಸ ಬಂದಿದೆ. ಹಾಗಾಗಿ 2 ತಿಂಗಳ ಕಾಲ ಈ ಬಾರಿ ನಾವು ಜ್ಯೇಷ್ಠ ಮಾಸದ ಆಚರಣೆಯನ್ನು ಮಾಡಬೇಕು. ಮೊದಲನೆಯ ತಿಂಗಳು ಅಧಿಕ ಜ್ಯೇಷ್ಠ ಮಾಸದ ಆಚರಣೆಯನ್ನು ಮಾಡಬೇಕು. ನಂತರ 1 ತಿಂಗಳು ನಿಜ ಜ್ಯೇಷ್ಠ ಮಾಸದ ಆಚರಣೆಯನ್ನು ಮಾಡಬೇಕು. ನಮಗೆ ಮೇ 17ನೇ ತಾರೀಕು ಭಾನುವಾರದಿಂದ ಈ ಅಧಿಕ ಮಾಸವು ಪ್ರಾರಂಭವಾಗುತ್ತದೆ. ಈ ಅಧಿಕ ಮಾಸವನ್ನು ಪುರುಷೋತ್ತಮ ಮಾಸ ಹಾಗೇನೆ ಮಲಮಾಸ ಅಂತಲೂ ಕೂಡ ಕರೆಯಲಾಗುತ್ತದೆ. ಹೆಚ್ಚಾಗಿ ಅಧಿಕ ಮಾಸದಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಕೂಡ ಮಾಡೋದಿಲ್ಲ. ಮದುವೆ ಆಗಿರ್ಬೋದು, ನಾಮಕರಣ ಎಲ್ಲವನ್ನೂ ಕೂಡ ನಿಷೇಧವನ್ನು ಮಾಡಲಾಗಿದೆ. ಹಾಗಾಗಿನೇ ಇದನ್ನು ಮಲಮಾಸ ಅಂತ ಕರೆಯುವಂಥದ್ದು. ಇನ್ನು ಇದನ್ನು ಪುರುಷೋತ್ತಮ ಮಾಸ ಅಂತಲೂ ಕೂಡ ಕರೆಯಲಾಗುತ್ತದೆ. ಪ್ರತಿಯೊಂದು ಮಾಸಕ್ಕೂ ಕೂಡ ಒಂದು ಅಧಿಪತಿಯಾದ ದೇವರುಗಳು ಇರುತ್ತಾರೆ. ಈ ಅಧಿಕ ಮಾಸಕ್ಕೆ ಯಾವುದೇ ದೇವತೆಗಳು ಅಧಿಪತಿ ಆಗಿಲ್ಲದೆ ಇರುವ ಕಾರಣದಿಂದಾಗಿ ಸ್ವತಃ ಭಗವಾನ್ ವಿಷ್ಣುವೇ ಈ ಮಾಸದ ಅಧಿಪತಿಯಾಗುತ್ತಾನೆ. ಹಾಗಾಗಿ ವಿಷ್ಣುವನ್ನ ಪುರುಷೋತ್ತಮ ಅಂತಲೂ ಕೂಡ ಕರೆಯೋದ್ರಿಂದ ಈ ಅಧಿಕ ಮಾಸವನ್ನ ಪುರುಷೋತ್ತಮ ಮಾಸ ಅಂತಲೂ ಕೂಡ ಕರೆಯಲಾಗುತ್ತದೆ. ಈ ಅಧಿಕ ಮಾಸದಲ್ಲಿ ಭಗವಾನ್ ವಿಷ್ಣು, ಶ್ರೀಮನ್ನಾರಾಯಣ, ಶ್ರೀನಿವಾಸ, ವೆಂಕಟೇಶ್ವರ ಸ್ವಾಮಿಯ ಆರಾಧನೆಯನ್ನ ಹೆಚ್ಚಾಗಿ ಮಾಡಬೇಕು. ಅಧಿಕ ಮಾಸದ 1 ತಿಂಗಳ ಕಾಲ ಕೂಡ ಕೆಲವೊಬ್ಬರು ವ್ರತದ ಆಚರಣೆಯನ್ನ ಮಾಡ್ತಾರೆ, ಉಪವಾಸದ ವ್ರತವನ್ನ ಕೈಗೊಳ್ತಾರೆ, ಪ್ರತಿದಿನವೂ ಕೂಡ ಪೂಜೆಯನ್ನು ಮಾಡ್ತಾರೆ, ದಾನ ಧರ್ಮಗಳನ್ನು ಮಾಡುವುದರಿಂದ ಅಧಿಕ ಪುಣ್ಯ ಫಲ ಅನ್ನೋದು ನಮಗೆ ಪ್ರಾಪ್ತಿಯಾಗುತ್ತದೆ. ಹಾಗೇನೆ ಮೋಕ್ಷ ಸಿಗುತ್ತದೆ, ನಮ್ಮ ಎಲ್ಲಾ ಪಾಪಗಳು ಕೂಡ ದೂರವಾಗುತ್ತವೆ ಅನ್ನುವ ಒಂದು ನಂಬಿಕೆ ಇದೆ. ಅಧಿಕ ಮಾಸದಲ್ಲಿ ಯಾವುದೇ ಶುಭ ಕಾರ್ಯ ಮಾಡೋದಿಲ್ಲ, ಆದರೆ ಹೆಚ್ಚಾಗಿ ದಾನ ಧರ್ಮ ಹಾಗೇನೆ ವ್ರತಗಳ ದೇವರ ಪೂಜೆಯನ್ನ ಮಾಡಲಾಗುತ್ತದೆ. ಅಧಿಕ ಮಾಸದಲ್ಲಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಪೂಜೆಯನ್ನು ಸಲ್ಲಿಸಬಹುದು. ಪ್ರತಿನಿತ್ಯವೂ ಕೂಡ 2 ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡ್ಬೋದು, ಸಾಧ್ಯ ಆಗುತ್ತೆ ಅನ್ನೋದಾದರೆ. ಅಧಿಕ ಮಾಸ ಮುಗಿಯುವ ತನಕ ಕೂಡ ಬೆಳಗ್ಗೆ ಮತ್ತು ಸಂಜೆ 2 ಸಮಯದಲ್ಲೂ ಕೂಡ ನೀವು ಮನೆಯಲ್ಲಿ ವಿಷ್ಣುವಿನ, ಶ್ರೀಮನ್ನಾರಾಯಣನ ಪೂಜೆಯನ್ನು ಮಾಡ್ಬೋದು. ಇಲ್ಲ ಅನ್ನೋದಾದರೆ ಯಾವುದಾದ್ರೂ ಒಂದು ಸಮಯದಲ್ಲಾದರೂ ನೀವು ಅಧಿಕ ಮಾಸದ ಪೂಜೆಯನ್ನು ಮಾಡ್ಬೋದು. ಬೆಳಗ್ಗೆ ಬೇಗನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಧರಿಸಿ ವಿಷ್ಣುವಿನ ಪೂಜೆಯನ್ನು ಮಾಡಬೇಕು. ಶ್ರೀಮನ್ನಾರಾಯಣನ ಫೋಟೋ ಆಗಿರ್ಬೋದು, ಅಥವಾ ಲಕ್ಷ್ಮೀ ಸಹಿತ ಶ್ರೀಮನ್ನಾರಾಯಣನ ಫೋಟೋ ಆಗಿರ್ಬೋದು, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಆಗಿರ್ಬೋದು, ಹಾಗೆಯೇ ಶ್ರೀನಿವಾಸ ದೇವರ ಫೋಟೋ ಆಗಿರ್ಬೋದು, ಯಾವುದಾದ್ರೂ ಒಂದು ವಿಷ್ಣು ಅವತಾರವಾದ ದೇವರ ಫೋಟೋ ಇದ್ದರೂ ಕೂಡ ನೀವು ಫೋಟೋವನ್ನು ಸ್ವಚ್ಛ ಮಾಡಿಕೊಂಡು ಶ್ರೀಗಂಧವನ್ನು ಹಚ್ಚಿ, ಲಕ್ಷ್ಮೀ ಸಮೇತ ನೀವು ಶ್ರೀಮನ್ನಾರಾಯಣನ ಫೋಟೋ ಇದ್ದರೂ ಕೂಡ ಎರಡಕ್ಕೂ ಕೂಡ ಶ್ರೀಗಂಧವನ್ನು ಹಚ್ಚಿ ಅರಿಶಿನ ಕುಂಕುಮದಿಂದ ಅಲಂಕಾರವನ್ನು ಮಾಡಿ ಹೂಗಳನ್ನು ಇಟ್ಟು ನೀವು ಗೆಜ್ಜೆ ವಸ್ತ್ರವನ್ನು ತಪ್ಪದೆ ಹಾಕಲೇಬೇಕು. ಗೆಜ್ಜೆ ವಸ್ತ್ರ ಅಂದರೆ 33 ಗೆಜ್ಜೆ ಇರುವಂತಹ ಗೆಜ್ಜೆ ವಸ್ತ್ರವನ್ನು ಹಾಕಬೇಕು. ನೆನಪಿಟ್ಟುಕೊಳ್ಳಿ, 33 ಗೆಜ್ಜೆಗಳು ಇರಬೇಕು. ಆ ರೀತಿಯಾದ ಗೆಜ್ಜೆ ವಸ್ತ್ರವನ್ನು 2 ಎಳೆ ಮಾಡಿಕೊಂಡು ನೀವು ದೇವರ ಫೋಟೋಗೆ ಹಾಕಬೇಕು. ನಂತರ ಯಾವುದಾದ್ರೂ ಒಂದು ನೈವೇದ್ಯವನ್ನು ಅರ್ಪಿಸಿ ತುಪ್ಪದ ದೀಪವನ್ನು ಹಚ್ಚಿ ನೀವು ಪೂಜೆಯನ್ನು ಸಲ್ಲಿಸಿ. ಹಾಗೆಯೇ 33 ಚಕ್ರ ಮತ್ತು 33 ಶಂಖದ ಒಂದು ರಂಗೋಲಿಯನ್ನು ಬರೆದು ನೀವು ತುಪ್ಪದ ದೀಪವನ್ನು ಹಚ್ಚಿಟ್ಟು ಕೂಡ ಪೂಜೆಯನ್ನು ಮಾಡ್ಬೋದು. ಪ್ರತಿನಿತ್ಯವೂ ಕೂಡ ಈ ರೀತಿಯಾಗಿ ಪೂಜೆಯನ್ನು ಮಾಡಬೇಕು. ದೇವರಿಗೆ ಪೂಜೆಯನ್ನು ಸಲ್ಲಿಸಬೇಕು, ನೈವೇದ್ಯವನ್ನು ಅರ್ಪಿಸಿ. ಹಾಗೆಯೇ ನಿಮಗೆ ಸಾಧ್ಯವಾದರೆ 33 ಚಕ್ರ ಹಾಗೆಯೇ 33 ಶಂಕುವಿನ ರಂಗೋಲಿಯನ್ನು ಬರೆದು ಅರಿಶಿನ ಕುಂಕುಮವನ್ನು ಇಟ್ಟು ತುಪ್ಪದ ದೀಪವನ್ನು ಹಚ್ಚಿ ನೀವು ಪೂಜೆಯನ್ನು ಸಲ್ಲಿಸಬೇಕು. ಹಾಗೆಯೇ 33 ದೀಪಗಳನ್ನು ಹಚ್ಚಿಡಬೇಕು. ಅಧಿಕ ಮಾಸದ ಪೂಜೆಯನ್ನು ಮಾಡೋದಾದರೆ ನೀವು 33 ದೀಪಗಳನ್ನು ಹಚ್ಚಿಡಬೇಕು. ಯಾವ ರೀತಿಯಾಗಿ ಅಂದರೆ ಚಿಕ್ಕದಾದ 33 ಮಣ್ಣಿನ ದೀಪಗಳನ್ನು ತಗೊಳ್ಳಿ, ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ನೋಡಿ, ಯಾವುದೇ ಒಂದು ದೀಪವು ಕೂಡ ಒಡೆದೋಗಿರಬಾರ್ದು, ಸೀಲ್ ಬಿಟ್ಟಿರಬಾರ್ದು. ಚೆನ್ನಾಗಿರುವಂಥ ದೀಪಗಳನ್ನು ನೀವು ತಗೊಂಡು ಬಂದು ದೀಪಗಳನ್ನು ಸ್ವಚ್ಛ ಮಾಡಿ ನೀವು ತುಪ್ಪವನ್ನು ಹಾಕಿ ಒಂದು ತಟ್ಟೆಯನ್ನು ತೆಗೆದುಕೊಂಡು ಆ ತಟ್ಟೆಯ ಒಳಗೆ ನೀವು ಅಷ್ಟದಳ ಪದ್ಮ ರಂಗೋಲಿಯನ್ನು ಬರೆದು ಅದರ ಮೇಲೆ ನೀವು ದೀಪಗಳನ್ನು ಇಡಬೇಕು. ಎಲ್ಲ ದೀಪಗಳನ್ನು ಜೋಡಿಸಿ ದೀಪದ ಒಳಗೆ ತುಪ್ಪವನ್ನು ಹಾಕಿ, ತುಪ್ಪ ಸಾಧ್ಯ ಆಗಲ್ಲ ಅನ್ನುವವರು ದಿನನಿತ್ಯ ಯಾವ ಒಂದು ದೇವರ ಎಣ್ಣೆಯಿಂದ ನೀವು ಪೂಜೆಯನ್ನು ಮಾಡ್ತಿರೋ, ದೀಪವನ್ನು ಹಚ್ತಿರೋ ಅದೇ ಎಣ್ಣೆಯನ್ನು 33 ಮಣ್ಣಿನ ದೀಪಗಳಿಗೂ ಕೂಡ ಹಾಕಿ ಬತ್ತಿಯನ್ನು ಹಾಕಿ ಪೂಜೆಯನ್ನು ಸಲ್ಲಿಸಿ. ನೀವು ಗೆಜ್ಜೆ ಬತ್ತಿ ಅಂತ ಅಂತಾರಲ್ಲ, ಅಂದರೆ ಹೂ ಬತ್ತಿ, ಆ ಥರದ್ದೇನಾದರೂ ಬತ್ತಿಯನ್ನು ಹಾಕ್ತೀರಾ ಅನ್ನೋದಾದರೆ 2 ಹಾಕಿ ನೀವು ದೀಪವನ್ನು ಹಚ್ಚಿ. ಇಲ್ಲ ಅಂದರೆ ನೀವು 1 ಅಥವಾ 2 ಬತ್ತಿಗಳನ್ನು ಟೈಟಾಗಿ ಒಸೆದು ನೀವು ದೀಪದ ಒಳಗೆ ಹಾಕಿ 33 ದೀಪಗಳನ್ನು ಕೂಡ ಹಚ್ಚಿಡ್ಬೋದು.
33 ಮಣ್ಣಿನ ದೀಪಗಳನ್ನು ಹಚ್ಚಿರ್ತೀರಲ್ಲ, ದೀಪಗಳನ್ನು ಹಚ್ಚಿದ ನಂತರ ದೇವರಿಗೆ ಅದರಿಂದ ಆರತಿಯನ್ನು ಮಾಡಬೇಕು. ಏನು ನೀವು ಫೋಟೋ ಅಥವಾ ವಿಗ್ರಹಕ್ಕೆ ಪೂಜೆಯನ್ನು ಸಲ್ಲಿಸಿರ್ತೀರ ನೋಡಿ, ಕೊನೆಯಲ್ಲಿ 33 ದೀಪಗಳಿಂದ ನೀವು ದೇವರಿಗೆ ಆರತಿಯನ್ನು ಮಾಡಿ ಆ ತಟ್ಟೆಯನ್ನು, ದೀಪಗಳನ್ನು ಇಟ್ಟಿರುವಂಥ ತಟ್ಟೆಯನ್ನು ಹಾಗೆ ದೇವರ ಮನೆಯಲ್ಲೇ ಇಟ್ಟುಬಿಡಿ. ನೀವೇ ಅದನ್ನು ಆರಿಸೋದಕ್ಕೆ ಹೋಗಬೇಡಿ. ಅದು ಯಾವಾಗ ಆರೋಗುತ್ತೋ ಅದೇ ತಣ್ಣಗಾಗಲಿ, ನೀವೇ ಅದನ್ನು ಆರಿಸೋದಕ್ಕೆ ಹೋಗಬೇಡಿ. ತುಂಬಾ ವಿಶೇಷವಾದದ್ದು ಈ 33 ದೀಪಗಳನ್ನು ಹಚ್ಚಿ ಇಡುವಂಥದ್ದು. ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ, ಈ 33 ದೀಪಗಳನ್ನು ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ದೇವರಿಗೆ ಹಚ್ಚಿ ಅದನ್ನು ದಾನ ಕೂಡ ಮಾಡ್ತಾರೆ. ಅಧಿಕ ಮಾಸದಲ್ಲಿ ಮಾಡುವಂತಹ ದಾನಕ್ಕೂ ಕೂಡ ವಿಶೇಷವಾದ ಮಹತ್ವವಿದೆ. ಇನ್ನು ಮುಂದೆ ನಾನು ಈ ವಿಡಿಯೋದಲ್ಲೇ ಹೇಳ್ತೀನಿ ಅಧಿಕ ಮಾಸದಲ್ಲಿ ಯಾವೆಲ್ಲ ದಾನಗಳನ್ನು ಮಾಡ್ಬೋದು ಅನ್ನೋದನ್ನು. ಈ ಅಧಿಕ ಮಾಸದಲ್ಲಿ ನಾವು ತುಳಸಿ ಪೂಜೆಯನ್ನು ಕೂಡ ಮಾಡಬೇಕು. ಮನೆಯಲ್ಲಿ ಹೇಗೆ ಪೂಜೆ ಮಾಡ್ತೀವೋ ಅದೇ ರೀತಿಯಾಗಿ ಮನೆಯ ಮುಂದೆ ಇರುವಂತಹ ತುಳಸಿಗೂ ಕೂಡ ಪೂಜೆಯನ್ನು ಸಲ್ಲಿಸಬೇಕು. ಅದರಲ್ಲೂ ಶ್ರೀಕೃಷ್ಣನ ಸಮೇತವಾಗಿ ನಾವು ತುಳಸಿಗೆ ಪೂಜೆಯನ್ನು ಸಲ್ಲಿಸಬೇಕು. ತುಳಸಿ ಕಟ್ಟೆ ಅಥವಾ ತುಳಸಿ ಪಾಟ್ ಇದ್ದರೆ ಅದರ ಒಳಗೆ ಕೃಷ್ಣನ ಒಂದು ಚಿಕ್ಕದಾದ ವಿಗ್ರಹವನ್ನು ಇಟ್ಟು ನೀವು ಅರಿಶಿನ ಕುಂಕುಮವನ್ನು ಹಚ್ಚಿ ಹೂಗಳಿಂದ ಅಲಂಕಾರವನ್ನು ಮಾಡಿ ಗೆಜ್ಜೆ ವಸ್ತ್ರವನ್ನು ಹಾಕಬೇಕು. ಇಲ್ಲೂ ಕೂಡ 33 ಗೆಜ್ಜೆ ವಸ್ತ್ರವನ್ನೇ ಹಾಕಬೇಕು. 33 ಗೆಜ್ಜೆಯ ವಸ್ತ್ರವನ್ನು ಎರಡೆಳೆಯಾಗಿ ಮಾಡಿಕೊಂಡು ಹಾಕಿ, ಹಾಗೆಯೇ ನೀವು ಒಂದು ರಂಗೋಲಿಯನ್ನು ಬರೆದು ದೀಪಗಳನ್ನು ಹಚ್ಚಿಟ್ಟು ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸಬೇಕು. ಸೂರ್ಯನಿಗೂ ಕೂಡ ಅರ್ಘ್ಯವನ್ನು ಅರ್ಪಿಸಬೇಕು. ಅಧಿಕ ಮಾಸದಲ್ಲಿ ಸೂರ್ಯ ಉದಯ ಆದ ನಂತರ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು. ಹಾಗೆಯೇ ದಕ್ಷಿಣಾಮೂರ್ತಿ ಶಂಖವನ್ನು ಈ ಅಧಿಕ ಮಾಸದಲ್ಲಿ ಪೂಜಿಸುವುದರಿಂದ ವಿಷ್ಣುವಿನ ಕೃಪೆ ಅನ್ನೋದು ನಮಗೆ ಪ್ರಾಪ್ತಿಯಾಗುತ್ತದೆ. ಜೊತೆಗೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಅನ್ನೋದು ಕೂಡ ನಮಗೆ ಲಭಿಸುತ್ತದೆ. ಈ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಯಾವಾಗಲೂ ನಷ್ಟ ಆಗ್ತಾ ಇದೆ ಅಂತ ಅನ್ನುವವರು, ಅವರ ಅಭಿವೃದ್ಧಿ ಆಗಬೇಕು, ಅವರ ಉದ್ಯೋಗ ವ್ಯಾಪಾರ ಅಭಿವೃದ್ಧಿ ಆಗಬೇಕು, ಏಳಿಗೆ ಆಗಬೇಕು ಅನ್ನೋದಾದರೆ ಅಧಿಕ ಮಾಸದ ನವಮಿಯಂದು ಕನ್ಯೆಗೆ ಭೋಜನವನ್ನು ನೀಡುವುದರಿಂದ ಇಷ್ಟಾರ್ಥ ಪ್ರಾಪ್ತಿಯಾಗುತ್ತದೆಯಂತೆ. ಈ ಅಧಿಕ ಮಾಸದಲ್ಲಿ ನಾವು ಎಷ್ಟು ಧರ್ಮದ ಕೆಲಸಗಳನ್ನು, ಧರ್ಮದ ಕಾರ್ಯಗಳನ್ನು, ದೇವರ ಪೂಜೆ, ದೇವರ ವ್ರತಗಳನ್ನು ಮಾಡುತ್ತೀವಿಯೋ ಅಷ್ಟು ಉತ್ತಮ ಫಲಗಳು ಅನ್ನೋದು ನಮಗೆ ದೊರೆಯುತ್ತದೆ. ಈ ಅಧಿಕ ಮಾಸಕ್ಕೆ ಪುರುಷೋತ್ತಮ ಸ್ವರೂಪಿಯಾದ ಆ ಭಗವಂತನೇ ಅಧಿಪತಿ ಆಗಿರೋದ್ರಿಂದ ಅಧಿಕ ಪುಣ್ಯ ಅನ್ನೋದು ನಮಗೆ ಪ್ರಾಪ್ತಿಯಾಗುತ್ತದೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಂದು ಸತ್ಕರ್ಮಗಳನ್ನು ನಾವು ಈ ಅಧಿಕ ಮಾಸದಲ್ಲಿ ಮಾಡುವುದರಿಂದ ಅಷ್ಟು ಶುಭ ಫಲಗಳು ಅನ್ನೋದು ನಮಗೆ ದೊರೆಯುತ್ತವೆ. ಕೆಲವು ಉಪವಾಸದ ವ್ರತಗಳನ್ನು ಕೂಡ ಈ ಅಧಿಕ ಮಾಸದಲ್ಲಿ ಮಾಡಬಹುದು. ಅಂದರೆ ಒಂದು ಹೊತ್ತು ಉಪವಾಸ ಇರುವಂಥದ್ದು ಧಾರಣ ಪಾರಣ ವ್ರತ ಅಂತ ಕರೆಯಲಾಗುತ್ತದೆ. ಒಂದು ದಿವಸ ಊಟವನ್ನು ಮಾಡಿ ಮರುದಿನ ಬೆಳಗ್ಗೆನೇ ಊಟವನ್ನು ಮಾಡಬೇಕು. ಈ ಒಂದು ವ್ರತ ಕೂಡ ಈ ಅಧಿಕ ಮಾಸದಲ್ಲಿ ಇದೆ. ಹಾಗೆಯೇ ದಿನದಲ್ಲಿ ಒಮ್ಮೆ ಮಾತ್ರ ಊಟವನ್ನು ಮಾಡುವಂತಹ ಒಂದು ಪದ್ಧತಿ, ಒಂದು ವ್ರತ ಕೂಡ ಇದೆ. ಹಾಗೆಯೇ ನಕ್ತ ಭೋಜನ ಅಂತ ಕರೆಯಲಾಗುತ್ತದೆ. ನಕ್ತ ಭೋಜನ ವ್ರತ ಅಂತ ಸೂರ್ಯಾಸ್ತದ ನಂತರ ಊಟವನ್ನು ಮಾಡುವಂಥದ್ದು. ಅಂದರೆ ಬೆಳಗ್ಗೆಯಿಂದ ಸಂಜೆಯವರೆಗೂ ಕೂಡ ಉಪವಾಸವಿರಬೇಕು. ಸೂರ್ಯ ಅಸ್ತವಾದ ನಂತರವಷ್ಟೇ ಭೋಜನವನ್ನು ಮಾಡಬೇಕು. ಈ ರೀತಿಯಾದ ಹಲವಾರು ಉಪವಾಸವನ್ನು ಕೂಡ ಈ ಅಧಿಕ ಮಾಸದಲ್ಲಿ ಮಾಡಲಾಗುತ್ತದೆ. ಕೇವಲ ಒಂದು ಹೊತ್ತು ಊಟವನ್ನು ಮಾಡಿಕೊಂಡು ಕೂಡ ಅಧಿಕ ಮಾಸ ಪೂರ್ತಿಯಾಗಿ ಕೇವಲ ಒಂದು ಹೊತ್ತು ಊಟವನ್ನು, ಅಂದರೆ ಸೂರ್ಯಾಸ್ತದ ನಂತರ ರಾತ್ರಿ ಸಮಯದಲ್ಲಿ ಒಂದು ಹೊತ್ತು ಊಟವನ್ನು ಮಾಡಿಕೊಂಡು ಕೂಡ ಅಧಿಕ ಮಾಸದ ಉಪವಾಸದ ವ್ರತವನ್ನು ಆಚರಣೆಯನ್ನು ಮಾಡಬಹುದು. ಅಧಿಕ ಮಾಸದಲ್ಲಿ ಮಾಡುವಂತಹ ದಾನಕ್ಕೆ ವಿಶೇಷವಾದ ಒಂದು ಮಹತ್ವವೇ ಇದೆ. ಅಧಿಕ ಮಾಸದಲ್ಲಿ ಮಾಡುವ ದಾನ ಅಶ್ವಮೇಧ ಯಾಗ ಮಾಡಿದ ಫಲ ಅನ್ನೋದು ನಮಗೆ ಅದರಿಂದ ದೊರೆಯುತ್ತದಂತೆ. ಈ ಒಂದು ಅಧಿಕ ಮಾಸದಲ್ಲಿ ಮಾಡುವ ದಾನದಿಂದ. ಅಧಿಕ ಮಾಸ ಅಂತಲೇ ಅಲ್ಲ, ನಾವು ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಯಾವಾಗಾದರೂ ಸರಿನೇ ನಾವು ದಾನವನ್ನು ಮಾಡಬೇಕು. ದಾನವನ್ನು ಮಾಡುವುದರಿಂದ ನಮ್ಮ ಪಾಪ ಕರ್ಮಗಳು ಕಳೆದು ಪುಣ್ಯ ಅನ್ನೋದು ಪ್ರಾಪ್ತಿಯಾಗುತ್ತದೆ. ಅದರಲ್ಲೂ ಈ ಅಧಿಕ ಮಾಸದಲ್ಲಿ ಮಾಡುವ ದಾನದಿಂದ ಅಧಿಕ ಫಲ ಅನ್ನೋದು, ಅಖಂಡ ಫಲ ಅನ್ನೋದು ನಮಗೆ ಪ್ರಾಪ್ತಿಯಾಗುತ್ತದೆ. ಈ ದಾನವನ್ನು ಕೊಡಬೇಕಾದ್ರೆ ನಾವು ಬೇಕಾಬಿಟ್ಟಿಯಾಗಿ ದಾನವನ್ನು ಕೊಡಬಾರ್ದು ಅಂತ ನಾನು ಈಗಾಗಲೇ ಇಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಉಪಯೋಗಕ್ಕೆ ಬರಬೇಕು ಅಂತಹ ವಸ್ತುವನ್ನು ಅಷ್ಟು ದಾನವನ್ನು ನಾವು ಮಾಡಬೇಕು. ಸುಮ್ಮನೆ ಬೇಕಾಬಿಟ್ಟಿಯಾಗಿ ದಾನ ಮಾಡಿದರೆ ಅದರ ಪುಣ್ಯ ಅನ್ನೋದು ನಮಗೆ ಸಿಗೋದಿಲ್ಲ. ಅವರ ಉಪಯೋಗಕ್ಕೆ ಬರುವಂತಹ ದಾನವನ್ನು ನಾವು ಕೊಡಬೇಕು. ಈ ಅಧಿಕ ಮಾಸದಲ್ಲಿ ದಾನವನ್ನು ಮಾಡುವುದರಿಂದ ದಾರಿದ್ರ್ಯ ನಿವಾರಣೆ ಆಗುತ್ತದೆ. ಹಾಗೆಯೇ ವಂಶಾಭಿವೃದ್ಧಿ ಆಗುತ್ತದೆ. ಸುಮಂಗಲಿಯರಿಗೆ ವೈಧವ್ಯ ಬರುವುದಿಲ್ಲ, ಐಶ್ವರ್ಯ ಪ್ರಾಪ್ತಿಯಾಗುತ್ತದಂತೆ. ಈ ಅಧಿಕ ಮಾಸದಲ್ಲಿ ಪ್ರತಿಯೊಬ್ಬರು ಕೂಡ, ಇಂಥವರೇ ಅಂತ ಏನಿಲ್ಲ, ಪ್ರತಿಯೊಬ್ಬರು ಕೂಡ ಪೂಜೆಯನ್ನು, ಅಧಿಕ ಮಾಸದ ವ್ರತವನ್ನು ಕೈಗೊಳ್ಬೋದು, ಅಧಿಕ ಮಾಸದ ಪೂಜೆಯನ್ನು ಮಾಡ್ಬೋದು. ಹಾಗೆಯೇ ಅಧಿಕ ಮಾಸದಲ್ಲಿ ದಾನವನ್ನು ಕೊಡ್ಬೋದು. ಇಂಥವರೇ ಮಾಡಬೇಕು ಅಂತ ಏನೂ ಇಲ್ಲ.
ಅದರಲ್ಲೂ ಈ ಅಧಿಕ ಮಾಸದಲ್ಲಿ 33 ಸಂಖ್ಯೆಯಲ್ಲಿ ನಾವು ದಾನವನ್ನು ಮಾಡಬೇಕು ಅಂತ ಹೇಳಲಾಗುತ್ತದೆ. ಈ 33 ಸಂಖ್ಯೆಯಲ್ಲಿ ಏಕೆ ನಾವು ಈ ಅಧಿಕ ಮಾಸದಲ್ಲಿ ದಾನವನ್ನು ಕೊಡಬೇಕು ಅಂದರೆ, ನೋಡಿ, ನಾವು ದೇವರಿಗೆ ಗೆಜ್ಜೆ ವಸ್ತ್ರವನ್ನು ಕೂಡ 33 ಗೆಜ್ಜೆಯ ವಸ್ತ್ರವನ್ನು ಹಾಕಿದ್ವಿ. ಹಾಗೆಯೇ ದೀಪವನ್ನು ಕೂಡ 33 ಸಂಖ್ಯೆಯಲ್ಲಿ ದೀಪವನ್ನು ಹಚ್ಚಬೇಕು. ಹಾಗೆಯೇ ದಾನವನ್ನು ಕೂಡ 33 ಸಂಖ್ಯೆಯಲ್ಲಿ ಮಾಡಬೇಕು. ಏಕೆ 33 ಸಂಖ್ಯೆ, ಅದರ ವೈಶಿಷ್ಟ್ಯವೇನು, ಏಕೆ 33 ಸಂಖ್ಯೆಯಲ್ಲಿ ದಾನವನ್ನು ಮಾಡಬೇಕು ಅನ್ನೋದಾದರೆ, ಪುರಾಣಗಳ ಪ್ರಕಾರ ಈ ಬ್ರಹ್ಮಾಂಡವನ್ನು ಆಳುವ ದೇವತೆಗಳ ಸಂಖ್ಯೆ ಕೂಡ 33 ಕೋಟಿ. ಹಾಗಾಗಿ ಈ 33 ಸಂಖ್ಯೆ ಅನ್ನುವಂಥದ್ದು ಆ ಎಲ್ಲ ದೈವಿಕ ಶಕ್ತಿಗಳನ್ನು ಪ್ರತಿನಿಧಿಸುತ್ತದೆ. ಹಾಗಾಗಿನೇ 33 ಸಂಖ್ಯೆಯಲ್ಲಿ ನಾವು ಅಧಿಕ ಮಾಸದಲ್ಲಿ ದಾನವನ್ನು ಮಾಡುವಂಥದ್ದು. 12 ಆದಿತ್ಯರು, 8 ವಸುಗಳು, ಹಾಗೆಯೇ 11 ರುದ್ರರು, ಹಾಗೆಯೇ 2 ಅಶ್ವಿನಿ ದೇವತೆಗಳು, ಒಟ್ಟಾರೆಯಾಗಿ 33 ಸಂಖ್ಯೆಯನ್ನು ಸೂಚಿಸುವಂಥದ್ದು. ಆ 33 ಕೋಟಿ ದೇವತೆಗಳ ಪ್ರತೀಕವಾಗಿ ನಾವು ಈ 33 ಸಂಖ್ಯೆಯಲ್ಲಿ ಅಧಿಕ ಮಾಸದಲ್ಲಿ ದಾನವನ್ನು ಮಾಡ್ತೀವಿ. ಹಾಗಾಗಿನೇ 33 ದೀಪಗಳನ್ನು ಹಚ್ಚುವಂಥದ್ದು, 33 ಗೆಜ್ಜೆಯ ವಸ್ತ್ರವನ್ನು ದೇವರಿಗೆ ಹಾಕುವಂಥದ್ದು, ಜೊತೆಗೆ 33 ಸಂಖ್ಯೆಯಲ್ಲಿ ನಾವು ದಾನವನ್ನು ಮಾಡುವಂಥದ್ದು. ಇನ್ನು ಮುಖ್ಯವಾಗಿ ಅಧಿಕ ಮಾಸದಲ್ಲಿ ಮಾಡುವಂತಹ ದಾನ ಅಂದರೆ ಅತಿ ರಸ ಅಂತ ಕರಿತೀವಿ. ಅಂದರೆ ಅಪೂಪ ದಾನ, ಒಂದು ಸಿಹಿ ಪದಾರ್ಥ. ಇದನ್ನು ನಾವು ದಾನವಾಗಿ ಕೊಡಬೇಕು. ಬ್ರಾಹ್ಮಣರಿಗೆ ದಾನವಾಗಿ ಕೊಡಬೇಕು. ಅಂದರೆ ಸತ್ಪಾತ್ರರಿಗೆ ನಾವು ಈ ದಾನವನ್ನು ಅಧಿಕ ಮಾಸದಲ್ಲಿ ಕೊಡಬೇಕು. ಹಾಗೆಯೇ ಸುಮಂಗಲಿಯರಿಗೆ ದಾನವಾಗಿ ಕೊಡಬೇಕು. ಇವು 33 ಸಂಖ್ಯೆಯಲ್ಲಿ ನಾವು ಅಪೂಪ ದಾನವನ್ನು ಮಾಡಬೇಕು. 33 ಅಪೂಪಗಳನ್ನು ಕೂಡ ಮಡಿಯಿಂದ ಮಾಡಿಟ್ಟು ನಂತರ ಅದನ್ನು ಒಂದು ತಟ್ಟೆಯಲ್ಲಿ ಇಡಬೇಕು. ಕಂಚಿನ ತಟ್ಟೆಯಲ್ಲಿ ಇಡಬೇಕು ಅಂತ ಹೇಳ್ತಾರೆ. ನಿಮಗೆ ಅನುಕೂಲ ಇದ್ದರೆ ನೀವು ಬೆಳ್ಳಿ ತಟ್ಟೆಯಲ್ಲಿ ಇಟ್ಟು ಕೂಡ ಕೊಡ್ಬೋದು. ಸ್ಟೀಲನ್ನು ಮತ್ತು ಪ್ಲಾಸ್ಟಿಕ್ಕನ್ನು ಉಪಯೋಗ ಮಾಡಬೇಡಿ. ಕಂಚೇ ಶ್ರೇಷ್ಠ ಅಂತ ಹೇಳಲಾಗುತ್ತದೆ ದಾನವನ್ನು ಮಾಡೋದಕ್ಕೆ. ಹಾಗಾಗಿ ಒಂದು ಕಂಚಿನ ತಟ್ಟೆಯಲ್ಲಿ 33 ಅಪೂಪಗಳನ್ನು ಇಟ್ಟು ಅದರ ಮೇಲೆ ಮತ್ತೊಂದು ಕಂಚಿನ ತಟ್ಟೆ ಸಾಧ್ಯವಾದರೆ ಮುಚ್ಚಿ, ಇಲ್ಲಾಂದರೆ ಪರವಾಗಿಲ್ಲ. ಇದೆಲ್ಲವನ್ನು ಕೂಡ ದೇವರ ಮುಂದೆ ಇಟ್ಟು ನೀವು ಪೂಜೆ ಮಾಡಿ ನಂತರ ನೀವು ಬ್ರಾಹ್ಮಣರಿಗೆ ಅಥವಾ ಸತ್ಪಾತ್ರರಿಗೆ ದಾನವಾಗಿ ಕೊಡ್ಬೋದು. ದಾನ ಕೊಡ್ಬೇಕು. ನೀವು ಬರೀ ಎಲೆ ಮೇಲೂ ಕೂಡ ಈ ಅಪೂಪವನ್ನು ಇಡಬಾರ್ದು ಅಂತ ಹೇಳ್ತಾರೆ. ಒಂದು ತಟ್ಟೆಯಲ್ಲೇ ಇಡಬೇಕು. ಹಾಗಾಗಿ ಕಂಚಿನ ತಟ್ಟೆಯಲ್ಲಿ ಇಟ್ಟು ನೀವು ದಾನವಾಗಿ ಕೊಡಿ. ಆ ಅಪೂಪದಲ್ಲಿ ಎಷ್ಟು ರಂಧ್ರಗಳು ಇರುತ್ತವೆ ನೋಡಿ, ಅಷ್ಟು 1000 ವರ್ಷಗಳ ಕಾಲ ದಾನ ಮಾಡಿದವರು ಸ್ವರ್ಗ ಸುಖವನ್ನು ಅನುಭವಿಸುತ್ತಾರೆ ಅನ್ನುವ ಒಂದು ಇದು ನಂಬಿಕೆ ಕೂಡ ಇದೆ. ಪುರಾಣಗಳಲ್ಲೂ ಕೂಡ ಉಲ್ಲೇಖ ಇದೆ. ಹಾಗಾಗಿನೇ ಈ ಅಪೂಪವನ್ನು ದಾನ ಮಾಡುವಂಥದ್ದು. ಪುರುಷೋತ್ತಮನಿಗೂ ಕೂಡ ಈ ಅಪೂಪ ಅನ್ನುವುದು ತುಂಬಾನೇ ಪ್ರಿಯವಾದ ಒಂದು ನೈವೇದ್ಯ, ಪ್ರಿಯವಾದ ಒಂದು ಖಾದ್ಯ ಆಗಿರೋದ್ರಿಂದ ಈ ಅಪೂಪವನ್ನು ಈ ಅಧಿಕ ಮಾಸದಲ್ಲಿ 33 ಸಂಖ್ಯೆಯಲ್ಲಿ ಬ್ರಾಹ್ಮಣರಿಗೆ ದಾನವಾಗಿ ಕೊಡಬೇಕು. ನೀವು ಒಬ್ಬ ಬ್ರಾಹ್ಮಣರಿಗೂ ಕೂಡ 33 ಸಂಖ್ಯೆಯಲ್ಲಿ ಅಪೂಪವನ್ನು ಕೊಡ್ಬೋದು. ಒಬ್ಬರಿಗಾದರೂ ಕೊಡ್ಬೋದು. ಇಲ್ಲಾಂದರೆ ನೀವು 33 ಜನ ಬ್ರಾಹ್ಮಣರಿಗೂ ಕೂಡ, ಪ್ರತಿಯೊಬ್ಬರಿಗೂ ಕೂಡ 33 ಸಂಖ್ಯೆಯಲ್ಲಿ ಅಪೂಪವನ್ನು ದಾನ ಮಾಡ್ಬೋದು. ನಿಮ್ಗೆ ಅನುಕೂಲ ಇದೆ ಅನ್ನೋದಾದರೆ 33 ಜನರಿಗೂ ಕೂಡ ನೀವು ಅಪೂಪವನ್ನು ದಾನ ಮಾಡಿ. ಇಲ್ಲ ಒಬ್ಬರಿಗಾದರೂ ಸರಿ, ನೀವು 33 ಅಪೂಪವನ್ನು ಒಂದು ಕಂಚಿನ ತಟ್ಟೆಯಲ್ಲಿ ಇಟ್ಟು ದಾನವಾಗಿ ಕೊಡಿ. ಬರೀ ಅಪೂಪವನ್ನೇ ದಾನವಾಗಿ ಕೊಡೋದಕ್ಕೆ ಹೋಗಬೇಡಿ. ಅದರಲ್ಲಿ ದಕ್ಷಿಣೆ ಹಾಗೆ ತಾಂಬೂಲ ಅಂದರೆ ವೀಳ್ಯದೆಲೆ, ಅಡಿಕೆ ಮತ್ತು ಒಂದು ದಕ್ಷಿಣೆಯನ್ನು ಇಟ್ಟು, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ದಕ್ಷಿಣೆಯನ್ನು ಇಟ್ಟು ನೀವು ಅದರ ಜೊತೆಗೆ ದಾನವಾಗಿ ಕೊಡಿ. ದಾನ ಕೊಡುವುದಕ್ಕಿಂತ ಮುಂಚೆ ಯಾವುದೇ ವಸ್ತು ನೀವು ದಾನ ಕೊಡ್ತಿರ್ಲಿ, ಆ ವಸ್ತುವನ್ನು ದೇವರ ಮುಂದೆ ಇಟ್ಟು ನೀವು ಪೂಜೆ ಮಾಡಿ ದಾನ ಕೊಡಬೇಕು. ಹಾಗೇನೆ ಯಾವುದೇ ಒಂದು ವಸ್ತುವನ್ನು ದಾನ ಕೊಟ್ಟರೂ ಕೂಡ ಆ ದಾನದ ಜೊತೆಗೆ ನೀವು ಒಂದು ದಕ್ಷಿಣೆ ಹಾಗೇನೆ ತಾಂಬೂಲ, ವೀಳ್ಯದೆಲೆ ಮತ್ತು ಅಡಿಕೆಯನ್ನು ಇಟ್ಟು ದಾನವಾಗಿ ಕೊಡಬೇಕು. ಈ 33 ಅಪೂಪವಾದ ಜೊತೆಗೇನೆ ನೀವು 33 ಮರದ ಬಾಗಿನವನ್ನು ಕೂಡ ಮುತ್ತೈದೆಯರನ್ನ ಮನೆಗೆ ಕರೆದು ಅವರಿಗೆ ದಾನವಾಗಿ ಕೊಡ್ಬೋದು. ಅಂದರೆ ಒಂದು ಮರದ ಬಾಗಿನದಲ್ಲಿ ಇಡಬೇಕಾದಂಥ ಎಲ್ಲ ವಸ್ತುಗಳನ್ನು ಇಟ್ಟು ಅದರ ಮೇಲೆ ಮತ್ತೊಂದು ಮರದ ಮೊರವನ್ನು ಮುಚ್ಚಿ ನೀವು ಅದರ ಮೇಲೆ ಒಂದು ದಕ್ಷಿಣೆಯನ್ನು ಇಟ್ಟು ನೀವು ಮುತ್ತೈದೆಯರನ್ನ ಮನೆಗೆ ಕರೆದು ಅವರಿಗೆ ನೀವು ಈ ಬಾಗಿನವನ್ನು ಕೊಡ್ಬೋದು. ಒಟ್ಟು 33 ಮುತ್ತೈದೆಯರಿಗೆ ಒಂದೊಂದಾಗಿ 33 ಮೊರದ ಬಾಗಿನವನ್ನು ದಾನವಾಗಿ ಕೊಡ್ಬೋದು. ಹಾಗೆಯೇ ಡ್ರೈ ಫ್ರೂಟ್ಸನ್ನು ಕೂಡ ನೀವು ದಾನವಾಗಿ ಕೊಡ್ಬೋದು. ಒಂದೊಂದು ದೊನ್ನೆ ಬರುತ್ತೆ ನೋಡಿ, ಬಾಳೆ ಎಲೆ ದೊನ್ನೆ ಅಥವಾ ಯಾವುದಾದ್ರೂ ಒಂದು ಮರದ ದೊನ್ನೆ ಬರುತ್ತೆ, ಅಥವಾ ಬಟ್ಟಲೆ ಆಗಿರ್ಬೋದು. ಅಂತಹ ಬಟ್ಟಲಲ್ಲಿ ನೀವು ಸ್ಟೀಲ್ ಬೇಡ, ಹಾಗಾಗಿ ನೀವು ಮರದ ದೊನ್ನೆಯಲ್ಲೇ ನೀವು 33 ಸಂಖ್ಯೆಯಲ್ಲೇ ಪ್ರತಿಯೊಂದು ಡ್ರೈ ಫ್ರೂಟ್ಸು, ಒಣ ಹಣ್ಣುಗಳನ್ನು ಕೂಡ 33 ಸಂಖ್ಯೆಯಲ್ಲೇ ಹಾಕಿಟ್ಟು, ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಈ ಥರದವನ್ನ 33 ಸಂಖ್ಯೆಯಲ್ಲೇ ಒಂದೊಂದು ಬಟ್ಟೆಯಲ್ಲಿ ಸಪರೇಟ್ ಆಗಿ ಹಾಕಿ ನೀವು ದಾನವಾಗಿ ಒಬ್ಬರಿಗೂ ಕೂಡ ಕೊಡ್ಬೋದು. ಇಲ್ಲ ನಿಮ್ಗೆ ಅನುಕೂಲ ಇದೆ ಅನ್ನೋದಾದರೆ 33 ಜನರಿಗೂ ಕೂಡ, ಪ್ರತಿಯೊಬ್ಬರಿಗೂ ಕೂಡ 33 ಸಂಖ್ಯೆಯಲ್ಲಿ ಒಣ ಹಣ್ಣುಗಳನ್ನು ದಾನವಾಗಿ ಕೊಡ್ಬೋದು. ಅದರ ಜೊತೆಗೇನೆ ವೀಳ್ಯದೆಲೆ, ಅಡಿಕೆ ಮತ್ತು ದಕ್ಷಿಣೆಯನ್ನು ಇಟ್ಟು ದಾನವಾಗಿ ಕೊಡಿ. ಪೂಜೆಯನ್ನು ಮಾಡಿಟ್ಟು ನಂತರ ದಾನ ಕೊಡಿ.
ಜೊತೆಗೆ ನೀವು ನಾಣ್ಯಗಳನ್ನು ಕೂಡ ದಾನವಾಗಿ ಕೊಡ್ಬೋದು. ಈಗ ಹೇಳಿದ್ನಲ್ಲ ಅದೇ ರೀತಿಯಾಗಿ ದೊಣ್ಣೆಯಲ್ಲೇನೆ 33 ನಾಣ್ಯಗಳನ್ನು ಇಟ್ಟು ನೀವು ಒಬ್ಬರಿಗಾದರೂ ಕೊಡ್ಬೋದು. ಹಾಗೆಯೇ 33 ಜನರಿಗೂ ಕೂಡ ಅನುಕೂಲ ಇದ್ದರೆ ಅಷ್ಟು ಜನರಿಗೂ ಕೂಡ ನೀವು ದಾನವಾಗಿ ಕೊಡ್ಬೋದು. ದೀಪದಾನವನ್ನು ಕೂಡ ಮಾಡ್ಬೋದು. ಅಂದರೆ ಜೋಡಿ ದೀಪಗಳನ್ನು 33 ಸಂಖ್ಯೆಯಲ್ಲಿ ದಾನವಾಗಿ ಕೊಡಬೇಕು. ಅಂದರೆ ಒಬ್ಬರಿಗೆ 2 ದೀಪಗಳನ್ನು ಕೊಟ್ಟರೆ 1 ಜೋಡಿ ದೀಪ ಆಗುತ್ತೆ. ಇದೇ ರೀತಿಯಾಗಿ 33 ಜನರಿಗೆ ನೀವು ಜೋಡಿ ದೀಪಗಳನ್ನು 33 ಸಂಖ್ಯೆಯಲ್ಲಿ ಜೋಡಿ ದೀಪಗಳನ್ನು ದಾನವಾಗಿ ಕೊಡ್ಬೋದು. ದಾನ ಕೊಡೋದಕ್ಕಿಂತ ಮುಂಚೆ ನೀವು ಆ ದೀಪಗಳನ್ನು ಹಚ್ಚಿಟ್ಟು ಕೂಡ ನೀವು ದಾನವಾಗಿ ಕೊಡ್ಬೋದು. ಹಾಗೆಯೇ ವಸ್ತ್ರದಾನವನ್ನು ಕೂಡ ಮಾಡ್ಬೋದು 33 ಸಂಖ್ಯೆಯಲ್ಲಿ. ಗಂಡು ಮಕ್ಕಳಿಗಾದರೆ ಶಲ್ಯ ಪಂಚಿ ಈ ಥರದನ್ನು ದಾನವಾಗಿ ಕೊಡಿ. ಹೆಣ್ಣು ಮಕ್ಕಳಿಗಾದರೆ ಸೀರೆಯನ್ನು ನೀವು 33 ಸಂಖ್ಯೆಯಲ್ಲಿ ಅಂದರೆ 33 ಜನರಿಗೆ ನೀವು ದಾನವಾಗಿ ಕೊಡ್ಬೋದು. ಇದರ ಜೊತೆಗೇನೆ ನೀವು ಬತ್ತಿಯನ್ನು ಗೆಜ್ಜೆ ಬತ್ತಿ ಆಗಿರ್ಬೋದು, ದೀಪದ ಬತ್ತಿ, ಹೂ ಬತ್ತಿ ಇವುಗಳನ್ನು ನೀವು 33 ಸಂಖ್ಯೆಯಲ್ಲೇ ಒಂದು ಪ್ಯಾಕೆಟಲ್ಲಿ ಹಾಕಿ 33 ಜನರಿಗೆ ನೀವು ದಾನವಾಗಿ ಕೊಡ್ಬೋದು. ಅಧಿಕ ಮಾಸದ ಪ್ರತಿದಿನವೂ ಕೂಡ ನೀವು ದಾನವಾಗಿ ಕೊಡ್ಬೋದು. ಈ 33 ಸಂಖ್ಯೆಯ ದಾನವನ್ನು ಒಂದೇ ದಿನ ಕೊಡಬೇಕು ಅಂತ ಏನಿಲ್ಲ. ಅಧಿಕ ಮಾಸ ಮುಗಿಯುವುದರ ಒಳಗೆ ನೀವು ಒಂದು ದಿನ ಇಬ್ಬರಿಗೆ, ಒಂದು ದಿನ 5 ಜನಕ್ಕೆ, ನಿಮಗೆ ಎಷ್ಟು ಜನಕ್ಕೆ ಸಾಧ್ಯ ಆಗುತ್ತೋ ದಿನಕ್ಕೆ ಅಷ್ಟು ಜನಕ್ಕೆ ನೀವು ಕೊಡ್ತಾ ನೀವು 33 ಸಂಖ್ಯೆಯನ್ನು ಕಂಪ್ಲೀಟ್ ಮಾಡ್ಬೋದು. ಹಾಗೆಯೇ ನೀವು ಒಬ್ಬರಿಗೇ 33 ಸಂಖ್ಯೆಯಲ್ಲಿ ಈ ಎಲ್ಲ ವಸ್ತುಗಳನ್ನು ಕೂಡ ದಾನವಾಗಿ ಕೊಡ್ಬೋದು. ಅದು ನಿಮ್ಮ ಅನುಕೂಲಕ್ಕೆ ಬಿಟ್ಟಿದ್ದು. ಇನ್ನು 33 ಸಂಖ್ಯೆಯಲ್ಲಿ ಎಲ್ಲ ವಸ್ತುಗಳನ್ನು ದಾನವಾಗಿ ಅಧಿಕ ಮಾಸದಲ್ಲಿ ಕೊಡ್ಬೋದು. ಇದರ ಜೊತೆಗೇನೆ ಅಧಿಕ ಮಾಸ ಮುಗಿಯುವ ತನಕ ಪ್ರತಿದಿನವೂ ಕೂಡ ಒಂದೊಂದು ವಸ್ತುವನ್ನು ಕೂಡ ನೀವು ಒಬ್ಬರಿಗೆ, ಬ್ರಾಹ್ಮಣರಿಗೆ, ಸತ್ಪಾತ್ರರಿಗೆ ದಾನವಾಗಿ ಕೊಡ್ಬೋದು. ಈಗ ಒಂದು ಮಾಸ ಅಂದರೆ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಅಂತ ಬರುವಂಥದ್ದು. ಈ ಶುಕ್ಲ ಪಕ್ಷದಲ್ಲಿ ಯಾವೆಲ್ಲ ವಸ್ತುಗಳನ್ನು ಪ್ರತಿದಿನವೂ ಕೂಡ ದಾನವಾಗಿ ಕೊಡ್ಬೋದು ಅಂದರೆ ಒಂದೊಂದು ದಿವಸ ಒಂದೊಂದು ವಸ್ತುವನ್ನು ದಾನವಾಗಿ ಕೊಡಿ. ಈ ಶುಕ್ಲ ಪಕ್ಷದಲ್ಲಿ ಮೊದಲನೆಯದಾಗಿ ದಾನವನ್ನು ಪ್ರತಿದಿನ ಮಾಡುವಂಥದ್ದು ಅಂದರೆ ಅರಿಶಿನ ಕುಂಕುಮ ಮತ್ತು ಎಲೆ ಅಡಿಕೆ ದಾನವನ್ನು ಮುತ್ತೈದೆಯರಿಗೆ ಕೊಡಬೇಕು. ಹಾಗೆಯೇ ಕೊಬ್ಬರಿ ಸಕ್ಕರೆಯನ್ನು ಮತ್ತೊಂದು ದಿವಸ ದಾನವಾಗಿ ಕೊಡಬೇಕು. ಇನ್ನೊಂದು ದಿವಸ ನಿಂಬೆ ಹಣ್ಣು, ಸಕ್ಕರೆ ಮತ್ತು ಏಲಕ್ಕಿಯನ್ನು ದಾನವಾಗಿ ಕೊಡ್ಬೋದು. ಹಾಗೆಯೇ ಎಲೆ ಅಡಿಕೆ ದಕ್ಷಿಣೆ ಸಮೇತವಾಗಿ ನೀವು ತಾಂಬೂಲವಾಗಿ ದಾನವನ್ನು ಕೊಡ್ಬೋದು. ಮೊಸರನ್ನು ದಾನವಾಗಿ ಮತ್ತೊಂದು ದಿವಸ ಕೊಡಬೇಕು. ಇನ್ನೊಂದು ದಿವಸ ಹಣ್ಣು, ಮತ್ತೊಂದು ದಿವಸ ತೊಗರಿ ಬೇಳೆ, ಗೋರಿಕಾಯಿನ ಕೊಡ್ಬೋದು. 2 ಬೆಲ್ಲದ ಅಚ್ಚನ್ನು ದಾನವಾಗಿ ಕೊಡ್ಬೋದು. ಹಾಲು, ಹಾಗೆ ಇನ್ನೊಂದು ದಿವಸ ಗೋಧಿ ಹಿಟ್ಟು, ಹಾಗೆಯೇ ಮಲ್ಲಿಗೆ ಹೂವನ್ನು ಕೊಡ್ಬೋದು. ಸೌತೆಕಾಯಿಯನ್ನು ಕೊಡ್ಬೋದು. ಇದಿಷ್ಟನ್ನು ಕೂಡ ಶುಕ್ಲ ಪಕ್ಷದ ಅಧಿಕ ಮಾಸದ ಶುಕ್ಲ ಪಕ್ಷದಲ್ಲಿ ಇದಿಷ್ಟನ್ನು ಕೂಡ ದಾನವಾಗಿ ಕೊಡಿ. ಅಧಿಕ ಮಾಸದ ಕೃಷ್ಣ ಪಕ್ಷದಂದು ಹೀರೆಕಾಯಿಯನ್ನು ಒಂದು ದಿವಸ ದಾನವಾಗಿ ಕೊಡಿ. ಮತ್ತೊಂದು ದಿವಸ ಗೆಡ್ಡೆ ಗೆಣಸು, ಇನ್ನೊಂದು ದಿವಸ ಬ್ಲೌಸ್ ಪೀಸನ್ನು ಎಲೆ ಅಡಿಕೆ ದಕ್ಷಿಣ ಸಮೇತವಾಗಿ ಕೊಡಿ. ಹಾಗೆಯೇ ಹುರಿಗಡಲೆಯನ್ನು ಮತ್ತೊಂದು ದಿವಸ ಕೊಡಿ. ಕಡಲೆಕಾಯಿ ಬೀಜವನ್ನು ಇನ್ನೊಂದು ದಿನ ಕೊಡಿ. ರವೆ ಆಗಿರ್ಬೋದು, ಎಲೆ ಅಡಿಕೆ ದಕ್ಷಿಣೆ ಸಮೇತವಾಗಿ ರವೆಯನ್ನು ಕೊಡ್ಬೋದು. ಶ್ರೀಕೃಷ್ಣನ ಸಮೇತವಾಗಿ ತುಳಸಿಯನ್ನು ಕೂಡ ದಾನವಾಗಿ ಕೊಡ್ಬೋದು. ಅಂದರೆ ತುಳಸಿಯನ್ನು ಮೊದಲು ಪೂಜೆಯನ್ನು ಮಾಡಿ ಕೃಷ್ಣನ ವಿಗ್ರಹವನ್ನು ತುಳಸಿ ಕಟ್ಟೆಯ ಒಳಗೆ ಇಟ್ಟು ಪೂಜೆಯನ್ನು ಮಾಡಿ ನೀವು 33 ಜನರಿಗೂ ಕೂಡ ಶ್ರೀಕೃಷ್ಣನ ಸಮೇತವಾಗಿ ತುಳಸಿಯನ್ನು ದಾನವಾಗಿ ಕೊಡ್ಬೋದು. ಹತ್ತಿಯನ್ನು ದಾನವಾಗಿ ಕೊಡ್ಬೋದು. ಹಾಗೆಯೇ ಕಡಲೆ ಹಿಟ್ಟನ್ನು ದಾನವಾಗಿ ಕೊಡ್ಬೋದು. ಗಾಜಿನ ಬಳೆ, ಹಸಿರು ಅಥವಾ ಕೆಂಪು ಬಣ್ಣದ ಗಾಜಿನ ಬಳೆಯನ್ನು 33 ಮುತ್ತೈದೆಯರಿಗೆ ನೀವು ದಾನವಾಗಿ ಕೊಡ್ಬೋದು. ಹೆಸರು ಬೇಳೆಯನ್ನು ದಾನವಾಗಿ ಕೊಡಿ. ಅವಲಕ್ಕಿಯನ್ನು ದಾನವಾಗಿ ಕೊಡ್ಬೋದು. ಕಡಲೆಕಾಯಿ ಎಣ್ಣೆಯನ್ನು ದಾನವಾಗಿ ಕೊಡ್ಬೋದು. ಕಡಲೆ ಬೇಳೆಯನ್ನು ದಾನವಾಗಿ ಕೊಡ್ಬೋದು. ಇದಿಷ್ಟನ್ನು ಕೂಡ ಕೃಷ್ಣ ಪಕ್ಷದಲ್ಲಿ ದಾನವಾಗಿ ಕೊಡುವಂಥದ್ದು. ಈ ಕಡಲೆ ಹಿಟ್ಟು, ಹೆಸರು ಬೇಳೆ ಅಂತ ಹೇಳಿದ್ನಲ್ಲ, ಅದೆಲ್ಲ ಸ್ವಲ್ಪನೇ ಕೊಡೋದಕ್ಕೆ ಹೋಗಬೇಡಿ. ನೋಡಿ, ಅವರಿಗೆ ನೀವು ಕೊಟ್ಟಿದ್ದು ಅವರಿಗೆ ಉಪಯೋಗಕ್ಕೆ ಬರಬೇಕು. ಆ ರೀತಿಯಾಗಿ ನೀವು ದಾನವನ್ನು ಕೊಡಿ. ಒಂದು 1/4 kg, ಅರ್ಧ kg, 1 kg ಅನುಕೂಲ ಇದ್ದರೆ 1 kg, ಈ ರೀತಿಯಾಗಿ ಅವರ ಅನುಕೂಲಕ್ಕೆ, ಅವರ ಉಪಯೋಗಕ್ಕೆ ಬರುವಂಥದ್ದನ್ನು ಬರುವಷ್ಟು ನೀವು ಪ್ರಮಾಣದಲ್ಲಿ ನೀವು ಉಪಯೋಗಕ್ಕೆ ಬರುವಂತಹ ವಸ್ತುವನ್ನು ನೀವು ದಾನವಾಗಿ ಕೊಡಬೇಕು. ಇದಿಷ್ಟು ಕೂಡ ಅಧಿಕ ಮಾಸದಲ್ಲಿ ಪ್ರತಿನಿತ್ಯವೂ ಕೂಡ ಒಂದೊಂದು ವಸ್ತುವನ್ನು ದಾನವಾಗಿ ಕೊಡುವಂಥದ್ದು. ನಿಮಗೆ ಪ್ರತಿದಿನವೂ ಕೂಡ ದಾನವನ್ನು ಕೊಡೋದಕ್ಕೆ ಆಗೋದಿಲ್ಲ, ಅಷ್ಟು ನಮಗೆ ಅನುಕೂಲ ಇಲ್ಲ ಅಂತ ಅನ್ನುವವರು ಈ ಅಧಿಕ ಮಾಸದಲ್ಲಿ ಬರುವಂತಹ ಶುಭ ದಿನದಂದು ಕೂಡ ಯಾವುದಾದ್ರೂ ಒಂದು ವಸ್ತುವನ್ನು 33 ಸಂಖ್ಯೆಯಲ್ಲಿ ನೀವು ದಾನವಾಗಿ ಕೊಡ್ಬೋದು. ಅಧಿಕ ಮಾಸದಲ್ಲಿ ಬರುವಂತಹ ದ್ವಾದಶಿ ಆಗಿರ್ಬೋದು, ಹುಣ್ಣಿಮೆ ಆಗಿರ್ಬೋದು, ಚತುರ್ದಶಿ ಆಗಿರ್ಬೋದು, ನವಮಿ, ಇವು ತುಂಬಾ ಶುಭವಾದ ದಿನಗಳು. ಆ ದಿನಗಳಲ್ಲಿ ನೀವು ಯಾವುದಾದ್ರೂ ಒಂದು ವಸ್ತುವನ್ನು 33 ಸಂಖ್ಯೆಯಲ್ಲಿ ನೀವು ದಾನವಾಗಿ ಕೊಡ್ಬೋದು. ಈ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಅಂತ ಅನಿಸಿದ್ರೆ ಮನಸ್ಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.